ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನೋಡಿ ಮೊನ್ನೆ ವ್ಲಾಗ್ ಇದು. ಸೊ ಅವತ್ತು ಬೆಳಿಗ್ಗೆ ಮಾಮೂಲಿ ಆ್ಯಸ್ ಯೂಶ್ವಲ್ ಪೂಜೆ ಎಲ್ಲ ಶುರು ಮಾಡಿಬಿಟ್ಟೆ. ನಾನು ಮನೆ ಕೆಲಸಗಳನ್ನ ಜೊತೆಗೆ ಮಾಡ್ಕೊಂಡು ಹೋಗ್ತೀನಿ. ಏಕೆಂದರೆ ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಬಿಟ್ರೆ ಅದಾದಮೇಲೆ ಕೆಲಸಗಳನ್ನ ಕೂಡ ಈಸಿಯಾಗಿ ಹೋಗುತ್ತೆ ಅಂತ ಅಷ್ಟೇ. ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದ್ದೆ. ಸೊ ನೋಡಿ ದೀಪ ಎಲ್ಲ ಹಚ್ಚಿದ್ದೆ. ದೇವ್ರ ಮನೆ ಒಂದು ಮಾತ್ರ ಕ್ಲೀನ್ ಮಾಡಿರಲಿಲ್ಲ ಅಷ್ಟೇ ಅವಾಗ. ಸೊ ಅದಾದಮೇಲೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಚಪಾತಿಗೆ ಕಲಸಿಟ್ಟಿದ್ದೆ. ಸೊ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಪಾಪಗೂ ಕೂಡ ಸ್ಕೂಲ್ಗೆ ಹಾಕ್ಕೊಡೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು. ಸೊ ಪೂಜೆ ಗೀಜೆ ಎಲ್ಲ ಆಗಿತ್ತು. ಆಮೇಲೆ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಧೂಪ ಎಲ್ಲ ಹಾಕಿದ್ದೆ. ಸೊ ತುಂಬಾ ಕೆಲಸಗಳಿದ್ದಾಗ ಸೊ ಒಂದೊಂದು ಶೆಡ್ಯೂಲ್ ಥರ ನಾವು ಮಾಡ್ಕೊಂಬಿಟ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಂತಂದರೆ ರಶ್ ಆಗುತ್ತೆ. ದೇವರು ಸಾಂಗ್ ಎಲ್ಲ ಹಾಕಿದೆ, ಏಕೆಂದರೆ ಇವಾಗ ಶ್ರಾವಣ ಅಲ್ವಾ. ಸೊ ಅದಕ್ಕೋಸ್ಕರನೇ. ಸೊ ನೋಡಿ ಹಿಂಗೆ ಬರೋ ಅಷ್ಟರಲ್ಲಿ ಹಾಲು ಬಂದುಬಿಡ್ತು. ಸೊ ಏನು ಮಾಡೋಕ್ಕಲ್ಲ, ಒಂದೊಂದು ಸರಿ ಬೈ ಮಿಸ್ಸಾಗಿ ಹಂಗೆ ಆಗ್ಬಿಡುತ್ತೆ. ಸೊ ಅದಾದಮೇಲೆ ನಾನು ಪಾಪಗೆ ಚಪಾತಿ ಒತ್ತಾಯಿದ್ದೆ. ಸೊ ಸ್ಕೂಲಿಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಸೊ ನಾನು ಯಾವಾಗಲೂ ಈ ಥರ ಫೋಲ್ಡೆಡ್ ಚಪಾತಿ ಮಾಡೋದು. ಒಂದೊಂದು ಸರಿ ಮಾತ್ರ ನಾರ್ಮಲ್ ಕೂಡ ಮಾಡ್ತೀನಿ. ಸೊ ಅವಳಿಗೆ ಕೆಚಪ್ ಜೊತೆಗೆ ಬೇಕು ಅಂತ ಅಂದ್ಕೊಂಡು ಕೇಳ್ತಾಯಿದ್ಲು. ಸೊ ಅದಕ್ಕೋಸ್ಕರ ಇಲ್ಲಿ ಪಲ್ಯ ಜೊತೆ ತಿನ್ನಿಸ್ಬಿಟ್ಟು ಅಲ್ಲಿಗೆ ಕೆಚಪ್ ಹಾಕಿ ಕಳಿಸಿದ್ದೆ. ನೋಡಿ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕು. ಒಂದು ಕಡೆ ತವ ಮೇಲೆ ಇಟ್ಬಿಟ್ಟು ಇನ್ನೊಂದು ಕಡೆ ಹೊತ್ಕೊಂಡು ಹಾಗೆ ಮಾಡಬೇಕು, ಇಲ್ಲ ಅಂತಂದರೆ ಆಗೋಲ್ಲ. ಸೊ ಇದು ಇವಾಗ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಇವಾಗ ಈ ಥರ ಒಂದು ಕೆಲಸ ಮಾಡ್ಕೊಳ್ಳೋದು. ಸೊ ಅದು ಒಳ್ಳೆಯದೇ ಅಂತಲೂ ಅನ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆಲ್ಲ ಸರಿಯಾಗುತ್ತೆ. ನೋಡಿ ಆಮೇಲೆ ಪಾಪನೂ ಕೂಡ ರೆಡಿ ಮಾಡಿಸಿದೆ ಸ್ಕೂಲ್ಗೆ. ಅವಳು ಸ್ಕೂಲಲ್ಲಿ ಗ್ರೀನ್ ಡೇ ಇತ್ತು ಅಂದ್ಬಿಟ್ಟು ಸೊ ಗ್ರೀನ್ ಕಲರ್ ಡ್ರೆಸ್ ಹಾಕಿಸಿ ರೆಡಿ ಮಾಡಿದೆ. ಅಲ್ಲೇ ನೋಡಿ ನಮ್ಮ ಮನೆ ಹತ್ರ ಕೊರಗಜ್ಜ ದೇವಸ್ಥಾನ ಇನಾಗ್ರೇಟ್ ಆಯಿತು. ಒಂದು ಮೊದಲು ಇತ್ತು ಈ ಕಡೆ, ಬಟ್ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದರು. ಇಲ್ಲೇನೋ ಹೊಸದಾಗೇನೋ ಮಾಡ್ತಾಯಿದ್ದಾರೆ. ಸೊ ನೋಡಿ ಅವಳು ರೆಡಿ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ಬಾಕ್ಸ್ಗೆ ಹಾಕ್ತೆ. ಏಕೆಂದರೆ ಸಡನ್ನಾಗಿ ನಾನು ಬಿಸಿನೇ ಬಾಕ್ಸ್ಗೆ ಹಾಕಲ್ಲ, ಏಕೆಂದರೆ ಅದು ನೀರು ಬಿಟ್ಕೊಡಂಗೆ ಆಗುತ್ತಲ್ಲ ಇದಕ್ಕೆ ಹಬೆಗೆ. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಹೊರಗಡೆ ಇಟ್ಬಿಟ್ಟು ಅದಾದಮೇಲೆ ನಾನು ಬಾಕ್ಸ್ಗೆ ಹಾಕೋದು. ಸೊ ಇದಕ್ಕೆ ಕೆಚಪ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ರೋಲ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿದ್ದು. ಸೊ ಸಾಕು ಅವಳಿಗೆ ಒಂದು ಚಪಾತಿ ಸಾಕು ಅಲ್ಲಿಗೆ ಅಂತ ಅಂದ್ಬಿಟ್ಟು. ಸೊ ಇದು ನೋಡಿ ಒಂದು ಉದ್ದು ನೋಡಿನೂ ಕೂಡ ಹಾಕಿದ್ದೆ. ನಮ್ಮಮ್ಮಂಗೆ ಸ್ವಲ್ಪ ಹಲ್ಲು ನೋವು ಬಂದ್ಬಿಟ್ಟು ಅವರು ಇಡ್ಲಿನೇ ತರಿಸ್ಕೊತೀನಿ ಅಂತ ಅಂದ್ಬಿಟ್ಟು ಇಡ್ಲಿ ತೊಗೊಂಡಿದ್ರು. ಸೊ ಅದ್ರ ಜೊತೆಗೆ ಉದ್ದು ನೋಡೆಗಳನ್ನೂ ಕೂಡ ಕೊಟ್ಟಿದ್ರಲ್ಲ. ಸೊ ಒಂದನ್ನು ಪಾಪು ಬಾಕ್ಸ್ಗೆ ಹಾಕಿದ್ವಿ. ನೋಡಿ ಆ ಥರ ಏನು ಮಾಡೋಕ್ಕಾಗಲ್ಲ, ಚಪಾತಿ ಒಗಿಯೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರನೇ ಅಷ್ಟೇ. ನಂದು ಕೂಡ ವಾಯ್ಸ್ ಚೇಂಜ್ ಆಗಿದೆ, ಏಕೆಂದರೆ ಸಡನ್ನಾಗಿ ಹಬ್ಬದ ಕೆಲಸಗಳಿಂದ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಅದೇನೇ ಕೊರಗಜ್ಜ ದೇವಸ್ಥಾನ ಮನೆ ಹತ್ರ ಹೊಸದಾಗಿ ಓಪನ್ ಆಗಿದೆ. ಸೊ ಒಳ್ಳೆಯದು ಅಂತ ಹೇಳ್ಬೋದು ನಿಜವಾಗ್ಲೂ. ದೇವಸ್ಥಾನಕ್ಕೆ ಹೋಗೋಣ, ನಾಳೆ ಹೋಗೋಣ. ಒಬ್ಬರು ಏನಾದರೂ ರೀಸನ್ಸ್ ಏನಾದರೂ ಹೇಳ್ತಾರೆ. ಒಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಓಪನ್ ಆಗ್ತಾ ಇರೋದು ಒಳ್ಳೆಯದೇ ಅಂತ. ಸೊ ನೋಡಿ ಇವಳು ರೆಡಿ ಆದಳು, ವ್ಯಾನ್ಗೆ ವೆಯ್ಟ್ ಮಾಡ್ತಿದ್ದಾಳೆ. ಬೇರೆ ಟೈಮಲ್ಲಿ ವ್ಯಾನ್ಗೋಸ್ಕರ ಪಾಪ ವ್ಯಾನವ್ರು ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾಗ ಇವಳು ಇನ್ನೂ ರೆಡಿಯಾಗಿರ್ತಿದ್ಲು. ಸೊ ಬೇಗ ವ್ಯಾನವ್ರು ಬಂದರು ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇವಳು ಬೇಗನೆ ರೆಡಿಯಾಗಿದ್ಲು. ಸೊ ಅದೇನೇ ಒಂದು ಒಳ್ಳೆಯದು. ಅದಾದಮೇಲೆ ನೋಡಿ ನಾನು ಚಪಾತಿ ಹಾಕ್ಕೊಂಡೆ. ಸ್ವಲ್ಪ ನೆನ್ನೆ ಕಾರ್ನು ಕೂಡ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಹಂಗೆ ಫ್ರೈ ಮಾಡ್ಕೊಂಡು ತಗೊಂಡೆ. ಸೊ ಮಿಕ್ಕಿರೋ ಚಪಾತಿ ಹಿಟ್ಟೆಲ್ಲ ಎತ್ತಿಟ್ಟೆ. ಸೊ ತಿಂಡಿ ಆಯಿತು, ಚಪಾತಿ ಮತ್ತು ಪಲ್ಯ ಮಾಡಿದೆ. ಸೊ ಪಾಪು ಇಲ್ಲಿ ಪಲ್ಯದಲ್ಲಿ ತಿಂದ್ಕೊಂಡು ಅಲ್ಲಿ ಇದನ್ನು ಕೆಚಪ್ ತೊಗೊಂಡೋದ್ಲು. ಸೊ ನೋಡಿ ನಾನು ತಿಂಡಿ ಆದಮೇಲೆ ಟೀ ಕುಡಿತಾ ಇದ್ದೆ. ನಾನು ಕತ್ತಿಗೆ ಹಾಕಿರೋದು ನೋಡಿ ಅದು ಕ್ರಿಸ್ಟಲ್ಲು ಪ್ಲೇನ್ ಕ್ವಾಡ್ಸ್ ಅಂತ ಅದ್ರ ಹೆಸರು. ಸೊ ಇದರಲ್ಲಿ ಪಿಂಕು ಬರುತ್ತೆ, ಪ್ಲೇನ್ ಕ್ವಾಡ್ಸು ಕೂಡ ಇದೆ. ಸೊ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಎಸ್ಪೆಷಲಿ ಒಂಥರ ಈ ಥರ ಒಂದು ನೆಗೆಟಿವಿಟೀಸ್ ದೂರ ಆಗೋಕ್ಕೆ ಅದು ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು. ಸೊ ಇದುವರೆಗೂ ದೇವ್ರ ಮನೇಲಿತ್ತು, ಸೋಮವಾರದಿಂದ ನಾನು ಹಾಕ್ಕೊಂಡಿದ್ದೀನಿ. ಸೊ
ಸೊ ನೋಡಿ ಅದಾದಮೇಲೆ ಇದನ್ನೆಲ್ಲ ರೀಲೋಡ್ ಮಾಡ್ತಾಯಿದ್ದೆ ದಿನಸಿ ಐಟಮ್ಸ್ ಎಲ್ಲ. ಸೊ ಎಕ್ಸ್ಟ್ರಾ ಇರೋದೆಲ್ಲ ಬೇರೆ ಕಡೆ ಎತ್ತಿಟ್ಬಿಟ್ಟು ಸೊ ಇದೇ ಟೈಮ್ ಹಿಡಿತು, ಒಂದು 2 ಅವರ್ಸ್ ಮೇಲೆ ಹಿಡಿದುಬಿಡ್ತು ಅಂತ ಹೇಳ್ಬೋದು. ಸೊ ತುಪ್ಪ ಇರ್ಬೋದು, ಎಣ್ಣೆ ಅವೆಲ್ಲ ರೀಲೋಡ್ ಮಾಡಿ, ಮತ್ತು ಇದೆಲ್ಲ ಮಸಾಲೆ, ಎಕ್ಸ್ಟ್ರಾ ಮಸಾಲೆ ಐಟಮ್ಸು. ಅದ್ರ ಪಕ್ಕ ಇರೋ ಬಾಕ್ಸಲ್ಲಿ ಅವಳದು ಪಾಪು ತಿಂಡಿ ಐಟಮ್ಸ್ಗಳೆಲ್ಲ ಒಂದು ಕಡೆ ಎತ್ತಿಟ್ಟಿದೆ. ಸೊ ಇದರಲ್ಲಿ ಕಾಫಿ ಪುಡಿ, ಟೀ ಪೌಡ್ರು ಎಕ್ಸ್ಟ್ರಾ. ಸೊ ಆ ಥರ ಎಲ್ಲನೂ ಕೂಡ ಲೋಡ್ ಮಾಡಿದೆ. ಸೊ ಅದೇ ಸಕ್ಕ ಟೈಮ್ ಹಿಡಿತು ಅಂತ ಹೇಳ್ಬೋದು. ಒಂದು 2 ಅವರ್ಸ್ ಮೇಲೇ ಆಗೋಯ್ತು. ಸೊ ಹಂಗೇ ಸ್ವಲ್ಪ ಇನ್ನೊಂಚೂರು ಅಡುಗೆ ಮನೆ ಟಚಪ್ ಮಾಡಿಕೊಂಡೆ, ಹಂಗೆ ಒರೆಸ್ಕೊಂಡು ನೋಡಿ ಅದನ್ನು ಕೂಡ ತೊಗೊಂಡಿದ್ದೆ. ಬೈ 1 get 1 ಆಫರ್ ಇತ್ತು, ಜಾಮ್ ಮತ್ತು ಉಪ್ಪಿನಕಾಯಿ. ಸೊ ಅದನ್ನು ತೊಗೊಂಡಿದ್ದೆ. ಸೊ ನೋಡಿ ಕೆಲಸ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲ್ ಮತ್ತು ಮಧ್ಯೆ ಟೀ ಒಂದು ಸ್ವಲ್ಪ ಬೇಕೇ ಬೇಕು. ಸೊ ಅದ್ರ ಜೊತೆಗೆ ಒಂದು ಚಿಕ್ಕ ಪುಟ್ಟ ಹಸುವಿಗೋಸ್ಕರ ಇದು ಏನಪ್ಪ ಬ್ರೆಡ್ ಮತ್ತು ಜಾಮ್ ತೊಗೊಂಡಿದ್ದೆ. ಸೊ ಅದಾದಮೇಲೆ ಮತ್ತೆ ಕೆಲಸ ಶುರು ಆಯಿತು. ನೋಡಿ ಇದು ನನ್ನ ಮದುವೆಯಲ್ಲಿ ತೊಗೊಂಡಿದ್ದು ಲೆಹೆಂಗಾ. ಅದು ಒಂದು ಸರಿ ಓಪನ್ ಮಾಡಿ, ಅದು ಕವರ್ ಒಳಗೆ ಇತ್ತಲ್ವ, ಸೊ ಓಪನ್ ಮಾಡಿ ಒದ್ರಿ ಮತ್ತು ಅದನ್ನು ಫೋಲ್ಡ್ ಚೇಂಜ್ ಮಾಡಿ ಮಡಚಿದೆ. ಸೊ ಒಂದೇ ಫೋಲ್ಡಲ್ಲಿದ್ದರೆ ಅದೊಂಥರ ಆಗ್ಬಿಡುತ್ತಲ್ವ ಅಂತ ಅಂದ್ಬಿಟ್ಟು ಸೊ ಇದಕ್ಕೂ ಅದೇ ಥರನೇ ಮಾಡಬೇಕು. ಮತ್ತು ರೇಷ್ಮೆ ಸೀರೆಗಳು ಅಷ್ಟೇ, ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಂದು ಸರಿನಾದ್ರೂ ಫೋಲ್ಡ್ ಚೇಂಜ್ ಮಾಡಿ ಮಡಚಬೇಕು. ಸೊ ಇವಾಗಂತ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಬರೀ ಇದೊಂದನ್ನು ಮಾತ್ರ ಮಡಚಿ ಮೇಲಿಟ್ಟೆ. ಅದಾದ್ಮೇಲೆ ನೋಡಿ ಅವಳು ಸ್ಕೂಲಿಂದ ಫೋಟೋಸ್ ಕಳಿಸಿದ್ರು. ಸೊ ಗ್ರೀನ್ ಡೇ ಅಂತೆ ಸ್ಕೂಲಲ್ಲಿ. ಸೊ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಕೈಗೆ ಒಂದೊಂದು ದ್ರಾಕ್ಷಿ ಗ್ರೀನ್ ಕಲರ್ ಕೊಟ್ಟು ಕಳಿಸಿದ್ರು, ಅಂದರೆ ಕ್ರಾಫ್ಟ್ ಪೇಪರಲ್ಲಿ ಮಾಡಿಬಿಟ್ಟು. ಸೊ ಅದನ್ನು ಕಳಿಸಿದ್ರು. ಸೊ ಅದನ್ನು ಕೂಡ ಆರ್ಟ್ ಆನ್ ಮಾಡಿದೆ. ಮಧ್ಯಾಹ್ನ ನೋಡಿ ಊಟಕ್ಕೆ ನೋಡಿ ಇವಳು ಕೇಕ್ ಕಟ್ ಮಾಡ್ತೀನಿ ಏನು ಮಾಡ್ತಾವಳೆ. ಊಟಕ್ಕೆ ಏನು ಮಾಡ್ತಿದ್ಯಾ? ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ರೈಸ್ ಮಾಡಿದ್ವಿ. ತಿನ್ಕೋ. ಸೊ ಅದಾದಮೇಲೂ ಕೆಲಸಗಳೇ ಹಿಡಿತು ಅಂತಲೇ ಹೇಳ್ಬೋದು, ಒಂದೊಂದಾಗಿ. ಬಟ್ ಎಲ್ಲ ಕೆಲಸನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಏಕೆಂದರೆ ಆ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಹಿಡಿದುಬಿಟ್ಟಿರ್ತೀವಲ್ಲ. ಎಸ್ಪೆಷಲಿ ಲಾಸ್ಟಲ್ಲಿ ಸ್ಟಾರ್ಟಿಂಗ್ ಕೆಲಸಗಳನ್ನ ಒಂಚೂರು ಕ್ಯಾಪ್ಚರ್ ಮಾಡ್ಬೋದು. ಸೊ ಅದಾದಮೇಲೆ ಈವ್ನಿಂಗು ಸ್ವಲ್ಪ ಬಜ್ಜಿ ಮಾಡಿದ್ದೆ ಟೀ ಜೊತೆಗೆ. ಇಲ್ಲಾಂತಂದರೆ ಏನೋ ಒಂಥರ ಕೆಲಸ ಮಾಡಿ ಫುಲ್ ಸ್ಟ್ರೈನ್ ಆಗಿಬಿಟ್ಟಿತ್ತಲ್ಲಪ್ಪ, ಸಖತ್ತು ಸ್ಟ್ರೈನ್ ಆಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಹಿಂಗೇ ಹಬ್ಬ ನಾಳಿದ್ದಂತಲೇ ಹಿಂಗೆ ಸ್ಟ್ರೈನ್ ಮಾಡ್ಕೊಂಬಿಡ್ತೀನಿ ಯಾವಾಗಲೂ ನಾನು. ಸೊ ಅದಾದಮೇಲೆ ಅದಕ್ಕೋಸ್ಕರ ಸ್ವಲ್ಪ ಬಜ್ಜಿ ಮಾಡಿ ಒಂಚೂರು ಕೆಚಪ್ ಇತ್ತಲ್ಲ ಹಾಕಿ ಟೀ ಕೂಡ ಮಾಡಿದ್ದೆ. ಆಮೇಲೆ ಇವಳಿಗೆ ಸ್ವಲ್ಪ ಕೈ ಎಣ್ಣೆ ಬಿಸಿ ಮಾಡ್ತಲ್ಲ ಈಗ ಹಾಕೋಣ ಅಂದ್ಬಿಟ್ಟು ಬಿಸಿ ಮಾಡಿದ್ದೆ. ಚಿನ್ನಿ ಕೆಚಪ್ ಆ್ಯಂಡ್ ಬಜ್ಜಿ. ಅಯ್ಯೋ ತಲೆಗೆ ಎಣ್ಣೆ ಹಾಕಿರೋದಲ್ಲಿ ಕೆದರ್ಕಂಡ ಬಾ. ಅವ್ರಿಗೆ ಕೈ ಎಣ್ಣೆ ಎಲ್ಲ ಬಿಸಿ ಮಾಡಿ ತಲೆಗೆ ಹಾಕಿದೆ. ಬಿಸಿ ಕೈ ಎಣ್ಣೆ ನೋಡಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಮತ್ತು ಸೋಫಾ ಕವರು ಇದು ಎಲ್ಲ ವಾಶ್ ಮಾಡಿ ಬೆಳಗ್ಗೆಯಿಂದ ಹಾಕಿದ್ದೀನಿ. 2 ಸರಿ 3 ಸರಿ ಹಾಕಿದ್ದೀನಿ. 2 ರೌಂಡು ಒಣಗಿಸು ತಿರ್ಗಾ ಮಡಚಿಡು ಬರೀ ಇದೇ ಆಯಿತು. ಇನ್ನೊಂದು ರೌಂಡ್ ಮಾತ್ರ ಸಾಯಂಕಾಲ ಹೇಳ್ಕೊಂಬಂದಿದ್ದು ಹಂಗಂಗೆ ಹಾರಾಕಿದ್ದೀನಿ. ಅದನ್ನು ಮಡಚಬೇಕು, ಯಾಕೆಂದರೆ ಒಂಚೂರು ಅದು ಸಾಯಂಕಾಲ ಲೇಟಾಗಿ ಹೇಳ್ಕೊಂಬಂದಿಲ್ಲ, ಸ್ವಲ್ಪ ಒದ್ದೆ ಅಂಶ ಇರುತ್ತಲ್ವ ಅಂತ ಅಂದ್ಬಿಟ್ಟು. ಸೊ ರಾತ್ರಿ ಆ್ಯಸ್ ಯೂಶ್ವಲ್ ಮತ್ತು ಅದೇ ಬೇಳೆ ಸಾಂಬಾರಿಗೆ ಬಜ್ಜಿ ಇತ್ತಲ್ಲ, ಒಂದೊಂದು ರೌಂಡ್ ಬಜ್ಜಿ ಹಾಕ್ಕೊಂಡು ಊಟ ಮಾಡ್ಕೊಂಡ್ವಿ. ಸೊ ರಾತ್ರಿ ಆ್ಯಸ್ ಯೂಶ್ವಲ್ ಎಲ್ಲನೂ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ಟವ್ನು ಎಲ್ಲ ಒರೆಸಿ ಇಟ್ಬಿಟ್ಟು ಮಲ್ಕೊಂಡೆ. ಇದು ನೋಡಿ ನನಗಂತೂ ಸಖತ್ ಬೆನ್ನೋವು ಬಂದುಬಿಟ್ಟಿತ್ತು. ಸೊ ನಮ್ಮ ಅಮ್ಮನಿಗೆ ಅದನ್ನು ಸ್ವಲ್ಪ ಬೆನ್ನಿಗೆ ಔಷಧಿ ಹಚ್ಚಿ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೊಡ್ತಾಯಿದ್ದೆ. ಸಖತ್ತು ಒಂಥರ ಫುಲ್ ಬಾಡಿ ಪೇಯ್ನ್ ಆಗಿಬಿಟ್ಟಿತ್ತು. ಒಂದು ಮಾತ್ರೆ ತೊಗೊಂಡಿದ್ದರೂ ಪರವಾಗಿರಲಿಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟೈತೆ ಬೆನ್ನು. ಅದಾದಮೇಲೆ ಇವಳಿಗೆ ಅದು ಇದು ಲ್ಯಾಪ್ಟಾಪ್ ನೋಡಿಕೊಂಡು ಅವಳಿಗೆ ನಿದ್ದೆ ಬಂದಿರಲಿಲ್ಲ. ಸೊ ಮಲಗಿಸ್ತಾ ಇದ್ದೆ. ಸೊ ಈ ಥರ ಏನಾದರೂ ಒಂಚೂರು ನಾನು ಲ್ಯಾಪ್ಟಾಪಲ್ಲಿ ಸ್ವಲ್ಪ ಎಡಿಟಿಂಗ್ ವರ್ಕ್ ಇದ್ರದ್ದು ಮಾಡ್ತಾಯಿದ್ನಲ್ಲ, ಸೊ ಅದ್ರ ಜೊತೆ ಅವಳಿಗೊಂದು 5 ನಿಮಿಷ ಹಾಕ್ಕೊಟ್ಟಿದ್ದೆ. ಸೊ ಅವಳು ಕೂಡ ನೋಡ್ಕೊಂಡು ಮಲ್ಕೊಂಡ್ಳು ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಹಬ್ಬ ಆಗೋ ತನಕ ಇದೇ ರುಟೀನು. ಸೊ ಕೆಲಸಗಳಂತೂ ಸಖತ್ ಇದ್ದಿದ್ದೇನೆ ಅಂತ ಹೇಳ್ಬೋದು. ಸೊ ಎಲ್ಲರ ಮನೇಲೂ ಇದೇ ಥರ ಕೆಲಸ ನಡೀತಾ ಇದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಇನ್ನೊಂಚೂರು ದೇವ್ರ ಮನೆ ಕೆಲಸಗಳೆಲ್ಲ ಒಂಚೂರು ಬೆಳಗಿನ ಜಾವನೇ ಅಲಾರಾಮ್ ಇಟ್ಟಿದ್ದೀನಿ. ಸೊ ಬೆಳಗಿನ ಜಾವನೇ ದೇವ್ರ ಮನೆ ಕೆಲಸ ಮಾಡ್ಕೊಂಬಿಟ್ರೆ ಎಲ್ಲ ಕೆಲಸನೂ ಆಯಿತು. ಅದಾದಮೇಲೆ ಈವ್ನಿಂಗ್ ಮಾರ್ಕೆಟ್ಗೆ ಹೋಗಬೇಕು. ಸೊ ಇಷ್ಟು ಶೆಡ್ಯೂಲ್ ಇವಾಗ ಇರೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.